ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ಅಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಸರ್ತಿ ನಿಮಗೆ ಸ್ವಾಗತ. ಹಾಗೆ ಪ್ರೇಕ್ಷಕರು ಇನ್ನೊಂದು ಬಹಳ ಕುತೂಹಲದ ಘಟ್ಟಕ್ಕೋಸ್ಕರ ಕಾಯ್ತಿದ್ದಾರೆ ಅಂತ ನನಗೆ ಅನಿಸೋದು ಏನಪ್ಪ ಅಂದರೆ, ಈ ಚಿಕ್ಕವರಿದ್ದಾಗ ಹೊಡೆತ ತಿಂದು ಬೈಗಳು ತಿಂದು ತಪ್ಪು ಮಾಡಿ ಹತ್ತು ಕರೆದು ಅಳಿಸಿ ಎಲ್ಲ ಮಾಡಿದ್ದಾದಮೇಲೆ ಬೆಳೀತಾ ಬೆಳೀತಾ ಯುವಕ ಯೋಗರಾಜ್ ಭಟ್ ಯಾವ ರೀತಿಯಲ್ಲಿ ಇನ್ನೂ ತುಂಟ್ರಾಗೇ ಉಳಿದಿದ್ರಾ ಅಥವಾ ಸ್ವಲ್ಪ ಅದಕ್ಕಿಂತ ಬೆಟರ್ ಆಗಿದ್ರಾ, ಇದ್ರ ಬಗ್ಗೆ ತಿಳ್ಕೋಬೇಕು. ಹೇಳಿ. ತಂದೆ ಹೊರಟೋದು 7th ಒಂದು ದೋಣಿ ಆಕ್ಸಿಡೆಂಟಲ್ಲಿ. ಇದನ್ನು ನಾನು ಇದುವರೆಗೂ ಎಲ್ಲೂ ವಿಶೇಷವಾಗಿ ಮಾತಾಡಿಲ್ಲ. ಬೋಟ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ನನ್ನ ತಂದೆ, ನನ್ನ ಅಕ್ಕ ಮತ್ತು ಇನ್ನೊಬ್ಬ ಮನೆ ಕೆಲಸದ ಹುಡುಗಿ. ಸೊ ಅಲ್ಲಿ ಸಹಜವಾಗಿ ಆ ಸಾವಿನ ನಂತರ ಅಪ್ಪ ಸಾಕಷ್ಟು ಗದ್ದೆ ಆಮೇಲೆ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಿದ್ದಂಥ ಒಂದು ಹೋಟ್ಲನ್ನು ಬಿಟ್ಟು ಹೋಗಿ, ಹೀಗೆ ಪರಿಚಯಸ್ಥರು ಅಥವಾ ಊರವರೆಲ್ಲ ಹೇಳ್ತಿದ್ದಿದ್ದು, ನಿಮ್ಮಪ್ಪ ಹಾಕಿರೋ ಹೆಂಚುಗಳನ್ನ ಹೊಚ್ಕೊಂಡಿರಿ ಸಾಕು, ನೀವೇನು ಹೊಸದಾಗಿ ಮಾಡೋದು ಬೇಡ ಅಂತ. ನೀವು ಆ ಹೆಂಚುಗಳನ್ನು ಹೊಚ್ಕೊಂಡು ಇರೋವಂಥ ಸಂದರ್ಭದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರೀತಿಯ ಪ್ಯಾಕೇಜನ್ನು ನೋಡಿಕೊಂಡು ಬಂದು ಮುಂದುವರಿಸೋಣ ನಮ್ಮ ಮಾತನ್ನು. ಇಲ್ಲಿ ನೀವು ನೋಡ್ತಾ ಇರೋದು ಯಾದಗಿರಿ ಜಿಲ್ಲೆಯ ದೋರನಹಳ್ಳಿ ಅನ್ನೋ ಕುಗ್ರಾಮ. ದಿನ ಬೆಳಗಾಗಿ ಎದ್ದು ಕೂಲಿಗೆ ಹೋದರೆ ಮಾತ್ರ ಅವತ್ತಿನ ಊಟ ಸಾಧ್ಯ. ಇದೇ ರೀತಿಯಲ್ಲಿ ಎಷ್ಟು ವರ್ಷಗಳಿಂದ ಈ ಊರಿನ ಜನ ಬದುಕು ನಡೆಸ್ತಾ ಇದ್ದಾರೆ. ನೀವು ನಂಬಲಿಕ್ಕಿಲ್ಲ, ಕಳೆದ 30 ವರ್ಷಗಳ ಹಿಂದೆ ಈ ಊರಲ್ಲಿ ದೇವದಾಸಿ ಪದ್ಧತಿ ಜಾರಿಯಲ್ಲಿತ್ತು. ಇದಕ್ಕೆ ಕಾರಣ ಈ ಬದುಕಿನ ಬಡತನ. ಭಾರಿ ಬಡ್ತಾನ್ರಿ ನಮ್ದು. ಅನೇಕ ₹1 ಕೂಲಿ ಮಾಡೀವ್ರಿ. ₹1 ಕೂಲಿಯಿಂದ ₹2 ಕೂಲಿ ಆಗ್ಯದ್ರಿ. ₹2 ಕೂಲಿಯಿಂದ ಏನು ಓದಿಸ್ಬೇಕ್ರಿ ಮಕ್ಳಿಗೆ ಅಂದು ನಮ್ಗೆ ಭಾಳ ಅನೇಕ ತ್ರಾಸ. ರೈತರ ಹೊಲಕ್ಕೆ ಹೋಗ್ಬೇಕ್ರಿ, ಚಂಜಿಗೆ ತಂದು ಅಂಬಲಿ ಕಾಸಿ ಕುಡಿಬೇಕು ನಾವು. ಮಗನ ಪರಿಸ್ಥಿತಿ ಅಂದರೆ ಅದು ಮನುಷ್ಯ ಕೇವಲ ಬಡವರಾಗಿ ಹೊಲ್ಗಡಿ ಕರ್ಕೊಂಡಾದ್ರೆ ಯಾಕಮ್ಮ ಮಗನ ಯಾಕೆ ಕರ್ಕೊಂಡ್ಬಂದು ನನಗೆ ಹೇಳ್ಬೇಕಾದ್ರೆ ಭಾರಿ ತ್ರಾಸು ಬರ್ತದ್ರಿ. ಅದು ನನ್ನ ಕಷ್ಟ, ಅದು ತ್ರಾಸು, ಅದು ದುಃಖ ನೋಡ್ಬೇಕಾದ್ರೆ ಹಟ್ಟಿರ್ತದ್ರಿ. ನನ್ಗೆ ಹೇಳೋಷ್ಟು ಆಗ್ಲಾರ್ದಂಗೆ ಆಗ್ತದ ಅದು. ಈ ತಾಯಿಯ ಹೆಸರು ಯಲ್ಲಮ್ಮ ಅಂತ. ಈಕೆ ವಾಸವಿರುವ ಈ ಮನೆಯನ್ನ ಒಂದ್ಸಲ ನೋಡಿ, ಕಿತ್ತು ತಿನ್ನೋ ಬಡತನ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊಲದಲ್ಲಿ ಮೈ ಮುರಿದು ದುಡಿದ್ರೆ ಸಿಗೋದು ಬಿಡಿಗಾಸು. ಇದರಲ್ಲಿ ಬದುಕು ನಡೆಸೋದು ಹೇಗೆ? ಇವರ ಊಟ ಏನು, ಬಟ್ಟೆ ಏನು, ಈ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು? ಈ ಮಗನನ್ನ ವಿದ್ಯಾವಂತನನ್ನಾಗಿಸಬೇಕು ಅನ್ನೋ ಒಂದೇ ಹಠದಲ್ಲಿ ಈ ತಾಯಿ ಮಗಳು ಒಂದು ಹೊತ್ತು ಉಪವಾಸ ಮಾಡಿ ಮಗನನ್ನ ಓದಿಗೆ ಹಚ್ಚಿದ್ರು. ದುರದೃಷ್ಟಕ್ಕೆ ಈ ಹುಡುಗನಿಗೆ ಪೋಲಿಯೋ ಬೇರೆ ಅಟ್ಯಾಕ್ ಆಯಿತು. ಅಷ್ಟರಲ್ಲಿ ಇವರಿಗೆ ಪರಿಚಯದ ಈ ಚಿದಾನಂದ ಅನ್ನೋರು ಈ ಊರಲ್ಲೇ ಇದ್ರೆ ಈ ಹುಡುಗ ಹಾಳಾಗ್ತಾನೆ ಅಂತ ಬೇರೆ ಕಡೆ ಓದೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅವರು ನಮ್ಮನ್ನು ಅಲ್ಲಿ ಶಾಪುರ ಶಾಲೆಯಲ್ಲಿ ಹಚ್ಚಿ ಮತ್ತು ಅಲ್ಲಿ ಟ್ಯೂಷನ್ ಅಡ್ಮಿಷನ್ ಮಾಡಿ ಒಂದು ಯಾವುದೋ ಹಿಂದುಳಿದ ಇಂದಿರಾ ಗಾಂಧಿ ಶಾಲೆ ಅದು, ಆ ಒಂದು ಇಂದಿರಾ ಗಾಂಧಿ ಶಾಲೆಯಲ್ಲಿ ಹಚ್ಚಿ, ಆ ಇಂದಿರಾ ಗಾಂಧಿ ಶಾಲೆಯಲ್ಲಿರುವಂಥ ಅವರೇನು ನನಗೇನು ಫೀಸ್ ಇಲ್ಲ ಏನಿಲ್ಲ, ಹಿಂಗೆ ಯುವ ಪೂರ್ತಿ ಬಡವನ್ರಿ, ಇವನಿಗೆ ₹1 ಕಟ್ಟೋದಾಗಲ್ಲ ಅಂದಗಳೇ ಅವು ಅಲ್ಲಿದ್ದಂಥ ಭೀಮರಾಯ ಬಾರಿಗಿಡ ಅವರು ಕೂಡ ನನ್ನ ಅಲ್ಲಿ ಸರ್ಕಾರಿ BCM ಹಾಸ್ಟೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಮಿಲೇಜರನ್ನು ಗೌರ್ಮೆಂಟ್ ಹಾಸ್ಟೆಲ್ಗೆ ಹಚ್ಚಿದ್ರು. ಮತ್ತು ಆ ಇಂದಿರಾ ಗಾಂಧಿ ಶಾಲೆಗೆ ಹಚ್ಚಿದ್ರು. ಆ ಇಂದಿರಾ ಗಾಂಧಿಯಾಗ ಹಂಗೆ ಪುಸ್ತಕವು ಅದು ಎಲ್ಲ ಕೊಡ್ತಿದ್ರು. ಅಲ್ಲಿಗೆ ಈ ಹುಡುಗನಿಗೆ ವಿದ್ಯೆಯ ಮೇಲೆ ಒಲವು ಮೂಡಿತು. ದಿನದಿನಕ್ಕೂ ಕಷ್ಟಪಟ್ಟು ಓದೋಕೆ ಶುರು ಮಾಡ್ದ. ಅದಕ್ಕೆ ಪೂರಕವಾಗಿ ತಾಯಿ ಕಷ್ಟಪಡ್ತಾ ಇದ್ರು. ಮಗನಿಗೆ ಅದ್ಯಾವುದನ್ನು ಹೇಳದೆ ಓದಿಗೆ ಪ್ರೋತ್ಸಾಹಿಸಿದ್ರು. ತಾಯಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಮಣ್ಣು ಹೊತ್ತಿದ್ದು ತನ್ನ ಮಗ ವಿದ್ಯಾವಂತನಾಗಿ ದೊಡ್ಡ ನೌಕರಿ ಸೇರ್ಲಿ ಅಂತ. ಮುಂದೊಂದು ದಿನ ಮಗ ನೌಕರಿ ಹಿಡಿದ್ರೆ ಇಡೀ ಮನೆಯೇ ಸುಖವಾಗಿರುತ್ತೆ ಅನ್ನೋ ನಂಬಿಕೆ. ಆಗ ನಮಗೊಂದಿಷ್ಟು ನೆಮ್ಮದಿ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಪ್ರತಿನಿತ್ಯ ಅಂಬಲಿ ಕುಡಿದು ಬದುಕಿದ್ದಾರೆ ಈ ಮಹಾತಾಯಿ. ಹೀಗೆ ಕಷ್ಟಪಟ್ಟು ಸಣ್ಣ ಸಣ್ಣ ಮೊತ್ತದ ಹಣ ಒಟ್ಟು ಮಾಡಿ ಈ ತಾಯಿ ಮಗನಿಗೆ ಓದಿಸ್ತಾ ಇರೋದೇನು ಗೊತ್ತಾ? ಯಾವುದೋ ಸಾಧಾರಣ ಡಿಗ್ರಿ ಅಲ್ಲ, ಕೇವಲ ಹಣವಂತರು ಮಾತ್ರ ಓದುವಂತಾಗಿರುವ MBBS. ಅದನ್ನೇ ಯಾಕೆ ಡಾಕ್ಟ್ರ್ ಅಂದರೆ, ಈಗ ಬಡವರು ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ನಾವು ಜಾಸ್ತಿ ಇಷ್ಟಿಷ್ಟು ದುಡ್ಡುಗಳನ್ನು ನಾನು ಭಾಳಷ್ಟು ನಮ್ಮ ಬಡವರ ಜನರ ಬಾಯಿಲಿದ್ದು ಕೇಳಿದ್ದೀನಿ. ನಾವು ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ಇಷ್ಟಿಷ್ಟು ದುಡ್ಡು ಆದ್ರೆ ಆಗಲ್ರಿ, ಡಾಕ್ಟ್ರ್ ಬಳಿಗೆ ಹೋಗ್ಬೇಕಾದ್ರೆ ಏನು ಹಿಂಗಲ್ಲ ಅಂತಿದ್ರಲ್ಲ, ಆ ಒಂದು
ಕಾರಣಕ್ಕಾಗಿ ನಾ ಡಾಕ್ಟರ್ ಆಗಿ ನಾನು ಬಡವರಿಗೆ ಸೇವೆ ಮಾಡ್ಬೇಕಂತಿದ್ದೀನಿ. ಇದು ನನ್ನ ಮನದಾಳದ ಮಾತು. ಯಾವುದೋ ಒಂದು ಸಾಧಾರಣ ಕುಟುಂಬದ ಅಲ್ಲಿನ ಸಾಮಾಜಿಕ ಪಿಡುಗಿಗೆ ಬಲಿಯಾದ ಈ ಯಲ್ಲಮ್ಮನಂತ ತಾಯಿ ನಿಜಕ್ಕೂ ನಮ್ಮ ಸಮಾಜದಲ್ಲಿರೋದು ಅಪರೂಪ. ಇಂಥ ಧೀಮಂತ ತಾಯಂದ್ರಿಂದಲೇ ಅಲ್ವಾ ನಮ್ಮ ಸಮಾಜ ಕಳೆಗಟ್ಟಿರೋದು. ನಮ್ಮ ತಾಯಿಯರ ಬಗ್ಗೆ ಹೇಳ್ಬೇಕಾದ್ರೆ ತಾಯಿ ಮತ್ತು ಜನನಿ ಜನ್ಮಭೂಮಿ ಸ್ವರ್ಗದಾಪಿ ಗರಿಯಾಯಿಸಿ ಅಂದರೆ ತಪ್ಪಲ್ಲ. ತಾಯಿ ಮತ್ತು ತಾಯಿನಾಡು ಅತ್ಯಂತ ಪವಿತ್ರವಾದದ್ದು. ನಮ್ಮ ತಾಯಿಯರು ನನ್ನ ಅತ್ಯಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಸರಿ ಅವ್ರಿಗೆ ನಾನು ಚಿರಋಣಿಯಾಗಿರ್ತಿರ್ತೇನೆ. ತಾಯಂದಿರಿಗೆ ನಾನು ಚಿರಋಣಿಯಾಗಿರ್ತೇನೆ. ತಾಯಿ ಅತ್ಯಂತ ಪವಿತ್ರವಾದಳು ಅಂದರೆ ಈ ನನ್ನ ಒಂದು ಉದ್ಧರಣೆಯೇ ಸಾಕ್ಷಿಯಾಗಿದೆ ತಾಯಿ. ಎಸ್, 100ಕ್ಕೆ 100 ಸತ್ಯ ಈ ಹುಡುಗನ ಮಾತು. ತಾಯಿ ಹಾಗೆ ಬೆಳೆಸದೆ ಹೋದರೆ ಈ ಮಟ್ಟಿಗೆ ಬೆಳೆಯೋಕೆ ಸಾಧ್ಯವೇ ಇಲ್ಲ. ಈ ಹುಡುಗ ನೆನಪು ಮಾಡಿಕೊಳ್ಳೋ ಹಾಗೆ ಜನನಿ ಜನ್ಮಭೂಮಿ ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಮ್ಮನ ಪ್ಯಾಕೇಜ್ ಇನ್ನೊಂದು ನೀವು ಹೇಳೋ ಥರ. ಈ ನಿಮ್ಮ ಜೀವನದಲ್ಲಿ ನಡೆದಂತಹ ದುರಂತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ಲೋ ಒಂದು ದುರಂತ ಇಂಥದ್ದು ನಡೆದಾಗ ಅದಕ್ಕೆ ಅಲ್ಲೇ ಒಂದು ಸೊಲ್ಯೂಷನನ್ನು ಕಂಡುಕೊಳ್ಳುವಂಥ ಒಂದು ಪ್ಯಾಕೇಜ್ ಇದೆಯಲ್ಲ, ಇದು ಅಮ್ಮನ ದೃಷ್ಟಿಯಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನಿಸುತ್ತೆ? ತುಂಬ ದೊಡ್ಡದು. ಯಾಕಂದರೆ ಕರೆಕ್ಟ್ ಗೈಡ್ ಆಕೆನೆ. ಎಲ್ಲ ಆಗು ಹೋಗು ಗೊತ್ತಿರುತ್ತೆ ಆಕೆಗೆ. ಮಗು ಆ್ಯಕ್ಚುಲಿ ಆಕೆಂಥ ದೊಡ್ಡ ಸೈಕಾಲಜಿಸ್ಟ್ ನಿಮಗೆ ಬದುಕಲ್ಲಿ ಇನ್ನೊಬ್ರು ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಏನು ಹೇಳದೆ ಗೊತ್ತಾಗ್ತಿರುತ್ತೆ. ಅಥವಾ ಏನು ಮುಚ್ಚಿಟ್ರು ಅದನ್ನು ಆಕೆ ಒಳಮನಸ್ಸು ಮಗುಗೆ ಏನು ನಡೀತಿದೆ ಮನಸ್ಸಲ್ಲಿ ಅನ್ನೋದು ಗೊತ್ತಿರುತ್ತೆ ಆಕೆಗೆ. ಎಲ್ಲದೂ ಅಲ್ಲೇ, ಅದು ಕಂಪ್ಲೇಂಟ್ ಬಾಕ್ಸು, ಕನ್ಫೆಷನ್ ಬಾಕ್ಸು ಎಲ್ಲ ಅದೇನೆ. ಇಲ್ಲೂ ಈ ಇನ್ಸಿಡೆಂಟಲ್ಲೂ ಕೂಡ ಮಗು ಓದಬೇಕು, ಡಾಕ್ಟರ್ ಆಗಬೇಕು, ಮೋಹ ಹುಟ್ಟಿಸಿದಾಳೆ ನೋಡಿ. ಅವನ್ಕೊಂದು ಹ್ಯಾಂಡಿಕ್ಯಾಪ್ಡ್ ಬೇರೆ. ಅದು ತುಂಬ ದೊಡ್ಡ ಕನಸು ಅಂತ ಅಲ್ಲ ಹಾಕಿದ್ದು. ಆ ಮಗು ಚೆನ್ನಾಗಿರಲಿ ಅನ್ನೋದು ಅಷ್ಟೇ ಕನಸಲ್ಲಿ ತಿರ್ಗಾ ನೋಡಿ ಹೇಗಿದೆ ಅದು. ಅದನ್ನ ಬಡವರು ಆ ಮಗು ಚೆನ್ನಾಗಿರಲಿ ಅನ್ನತ್ತದು ಆ ಜೀವ. ಅದು ತುಂಬ ದೊಡ್ಡದದು, ಅದು ಅನ್ಡೌಟೆಡ್. ಅದನ್ನು ಯಾರೂ ತುಂಬ ನಿಷ್ಕಲ್ಮಶವಾದ್ದು. ಅದರೊಂದು ಚೂರು ರಾಜಕಾರಣ ಇರಲ್ಲ. ಅದು ಯಾವುದೇ ಪೊಲಿಟಿಕ್ಸನ್ನು ಮೀರಿದ್ದಲ್ವ ಅದು. ಎಲ್ಲ ತಾಯಂದ್ರಲ್ಲೂ ಇನ್ಬಿಲ್ಟ್ ಪ್ಯಾಕೇಜ್ ಅದು ಇರೋದು. ಅದನ್ನು ತಗೊಂಡು ಬೆಳೆದು ಅದನ್ನು ಮರೆಯೋದಿದೆಯಲ್ಲ, ಅದು ಕ್ರೌರ್ಯ. ಅದು ಯಾವ ಪೀನಲ್ ಕೋಡು ಕೊಡೋಕ್ಕಾಗದಿರೋ ಶಿಕ್ಷೆ ಅದನ್ನು ಮರೆಯೋದು. ಮಗ ಓದಬೇಕು, ಮಗ ಚೆನ್ನಾಗಿರಬೇಕು, ಅವನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಆ ಪ್ರೀತಿಯ ಪ್ಯಾಕೇಜನ್ನೇ ಕೊಟ್ಟಂಥ ಅಮ್ಮ ಯಲ್ಲಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಅವ್ರ ಮಗ ಮರಿಲಿಂಗಪ್ಪ ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಒಂದು ನಿಮಿಷ ಮಾತಾಡಿಸ್ಕೊಂಡು ಬಂದು ನಮ್ಮ ಮಾತುಕತೆನ ಮುಂದುವರ್ಸೋಣ. ಅಮ್ಮ ಯಲ್ಲಮ್ಮ, ನೀವು ಇಲ್ಲಿ ಮಾತಾಡಿದ್ರಿ ನಮ್ಮ ಜೊತೆ, ಕ್ಯಾಮೆರಾ ಮುಂದೆ ನೀವು ಮಾತಾಡಿದ್ರಿ. ಹೌದ್ರಿ. ಇಲ್ಲಿ ಈಗ ನಿಮ್ಮ ಮಗ ಬಹಳ ದೊಡ್ಡ ಡಾಕ್ಟರ್ ಆಗಬೇಕು, ಆಮೇಲೆ ಏನು ಮಾಡಬೇಕು ಅಂತ ನೀವು ಆಸೆ ಪಡ್ತೀರಮ್ಮ? ಆಸೆ ನೋಡಮ್ಮ, ದೊಡ್ಡ ಡಾಕ್ಟರ್ ಆಗ್ತೀನಿ, MBBS ಮಾಡಿ ಎಲ್ಲ ಜನರು ನನಗೂ ಸಹಾಯ ಮಾಡಿ ಎಲ್ಲರೂ ಇದರ್ಲಿಂದ ಉಪಜೀವನ ಆಗಿ ನಾನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಒಂದು ಪ್ರೀತಿ ಭಾಳ ಅದ್ರಿ. ನಮ್ಗೆ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಮ್ಮಗೆ ಭಾಳ ಕಷ್ಟಪಟ್ಟಾಳ. ನನ್ನ ದಶಿಂದ, ನನ್ನ ಸಾಲಿ ದಶಿಂದ ಅಂತ ಅದಕ್ಕೆ ತುಂಬ ಇಷ್ಟ ಅದ್ರಿ. ಅದ್ರ ಸಂಬಂಧಾಗಿ ನಾವು ಎಲ್ಲರಿಗೆ ದೊಡ್ಡ ಶಿಕ್ಷಣದವರು, ಪ್ರೇಮಿಗಳು, ದೊಡ್ಡ MLA BF ಎಲ್ಲ ಆದವರು ಅವನಿಗೆ ಧನ ಸಹಾಯ ಮಾಡಿ ಎಲ್ಲನೂ ಸಹಾಯ ಮಾಡಿದ್ರೆ ಅವ್ ಮುಂದೆ ದೊಡ್ಡ ನೌಕರಿ ತಗೊಂಡು ನಾನು ಅದರಂತ ಸಹಾಯ ಮಾಡಿ ನಾನು ದೊಡ್ಡ ಕೀರ್ತಿ ಪಡಿಬೇಕಂತ ಅವನಿಗೆ ತುಂಬ ಇಷ್ಟ ಆದ್ರಿ. ಆಗ್ಲಿಮ್ಮ, ಒಳ್ಳೇದು, ಹಾಗೆ ಆಗ್ಲಿ. ನಿಮ್ಮ ಮಗನಿಗೆ ತುಂಬಾ ಕೀರ್ತಿ ಬರ್ಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತೀವಿ. ಮರಿಲಿಂಗಪ್ಪ, ನೀವು ಎಷ್ಟು ಅಭ್ಯಾಸ ಮಾಡ್ತಾ ಇದ್ದೀರಿ ಈಗ ನಿಮ್ಮ ಇದಕ್ಕೆ MBBS ಮುಗಿಸೋದಕ್ಕೆ? ನಾನು ಅತ್ಯಂತ ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಿದ್ದೇನೆ ಮೇಡಮ್. ಯಾಕಂದರೆ ನಾವು ಬೇಸಿಕಲಿ ಕನ್ನಡ ಮೀಡಿಯಮ್ದಿಂದ ಬಂದಂಥ ವಿದ್ಯಾರ್ಥಿಗಳು ಮೇಡಮ್. ನಮಗೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೇವೆ ಮೇಡಮ್. ಅಲ್ಲಿ ನಮ್ಗೆ ಇಂಗ್ಲೀಷ್ ಅನ್ನೋದು ಗೊತ್ತಿಲ್ಲ ಮೇಡಮ್. ಈಗ MBBS ಅಲ್ಲಿ ಫುಲ್ ಇಂಗ್ಲೀಷ್ ಇರ್ತದೆ ಮೇಡಮ್. ಅದರಲ್ಲಿ ಬರುವಂಥ ವರ್ಡ್ಗಳು ಕೂಡ ಒಬ್ಬೊಬ್ಬರಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದವರಿಗೆ ಕಠಿಣವಾಗ್ತೀವಿ ಮೇಡಮ್. ಈಗ ನಮ್ಮದು ಕಾಲೇಜ್ ಮೇಡಮು 8ರಿಂದ 4 ತನಕ ಇದೆ ಮೇಡಮ್. 4ರಿಂದ ಬಂದು ಮೇಡಮ್ ನಾನು ನನ್ನ ದಿನನಿತ್ಯದ ಮಾರಿಯನ್ನು ತೊಳೆದುಕೊಂಡು ಮತ್ತು ದೇವರಿಗೆ ನಮಸ್ಕಾರ ಮಾಡಿ ಮೇಡಮ್ ನಾನು 4ವರೆಗೆ ಕುಂತವ ಸುಮಾರು 8 ತನಕ ಮೇಡಮ್. 8 ತನಕ ಓದಿ ಮೇಡಮ್. 8ರಿಂದ ನಮ್ಮ ಸಂಜೆ ಊಟ ಸ್ಟಾರ್ಟ್ ಆಗ್ತದೆ ಮೇಡಮ್.
ಆ ಸಂಜೆ ಊಟ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಊಟ ಮಾಡ್ತೀನಿ ಮೇಡಮ್. ಆ ಒಂದು ಅರ್ಧ ಗಂಟೆಯಲ್ಲಿ ಊಟ ಮಾಡಿ ಮೇಡಮ್ 8:30ಲಿದ್ದ ನಾನು 1:30 ತನಕ ಓದ್ತೀನಿ ಮೇಡಮ್. 1:30 ತನಕ ಓದುತ್ತೀನಿ ಮೇಡಮ್. ಮುಂಜಾನೆ 6ಕ್ಕೆ ಎದ್ದೇಳ್ತೀನಿ. ಓದೋವಾಗೆಲ್ಲ ನನ್ನ ಅಮ್ಮ ನನಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾರೆ, ನಾನು ಒಳ್ಳೆ ಇದು ಚೆನ್ನಾಗಿ ಮಾರ್ಕ್ಗಳು ತಗೊಂಡು ಜನಸೇವೆ ಮಾಡಲೇಬೇಕು ಅಂತ ಹೇಳಿ ನೀವು ಅನ್ಕೋತಾ ಇರ್ತೀರಾ ಮೇಡಮ್? ಅದ್ರನ್ನ ನಾನು ಓದೋತ್ನಾಗ ಅದನ್ನ ನೆನಪು ಬರ್ತದೆ ಮೇಡಮ್. ನಾನು ಒಂದೊಂದು ಅಕ್ಷರ ಕೂಡ ನಮ್ಮ ಅಮ್ಮನ ನೆನಪು ಮಾಡೇ ಓದ್ತಿದ್ದೀನಿ ಮೇಡಮ್. ನಮ್ಮ ಅಮ್ಮ ಕಷ್ಟಪಟ್ಟು ನನಗಾಗಿ ಕಷ್ಟಪಟ್ಟು ಮತ್ತು ನಮ್ಮ ಅಮ್ಮಗೆ ನಾನು ಸೇವೆ ಮಾಡ್ಬೇಕಂತ ಭಾಳ ಆಸೆ ಮೇಡಮ್. ಆಗಲಿ, ನಿಮಗೆ ಎಲ್ಲ ಥರದಲ್ಲೂ ಶಕ್ತಿ ಸಿಗಲಿ ಅಂತ ಹೇಳಿ ನಾವು ಆ ಪ್ರಕೃತಿಯಲ್ಲಿ ಬೇಡ್ಕೊಳ್ತೀವಿ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮ ಬ್ರೇಕ್ನ ನಂತರ ಮುಂದುವರಿಯುತ್ತೆ. ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ